ಎವ್ರಿ ಟೈಮ್ ಸೆಲೆಬ್ರಿಟೀಸ್ಗಳು ಡಿವೋರ್ಸ್ ಆದಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಮೂವ್ಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲರೂ ಬ್ಲೇಮ್ನ ಹುಡುಗಿರ್ ಮೇಲೆ ಹಾಕ್ಬಿಡ್ತಾರೆ. ಓ, ಅವಳು ತುಂಡು ಬಟ್ಟೆ ಹಾಕೊಂತ ಇದ್ಲು ಅದಕ್ಕೋಸ್ಕರ ಡಿವೋರ್ಸ್ ಕೊಟ್ಟ, ಅಥವಾ ಇವಳು ಯಾರ ಜೊತೆನೋ ಹೋಗಿದ್ಲು ಅದಕ್ಕೋಸ್ಕರ ಡಿವೋರ್ಸ್ ಕೊಟ್ಟ, ಅಥವಾ ಈ ಮೂವಿಗಳಲ್ಲಿ ಇಂಟಿಮೇಟ್ ಸೀನ್ ಮಾಡಿದ್ಲು ಅದಕ್ಕೋಸ್ಕರ ಡಿವೋರ್ಸ್ ಕೊಟ್ಟ ಅಂತ ಇವ್ರಿಗೆ ಕಲ್ಪನೆ ಮಾಡ್ಕೊಬಿಟ್ಟು ಕೀಬೋರ್ಡ್ ವಾರಿಯರ್ಸ್ ಆಗ್ಬಿಡ್ತಾರೆ. ಓ, ಆಮೇಲೆ ಇನ್ನೊಂದು ನ್ಯೂ ಟರ್ಮ್ ಬೇರೆ ಇದೆ, ಗೋಲ್ಡ್ ಡಿಗರ್ ಅಂತ ಹೇಳ್ಬಿಟ್ಟು. ಅಂಡ್ ಈ ಗೋಲ್ಡ್ ಡಿಗ್ಗಿಂಗ್ ಬಗ್ಗೆ ಮಾತಾಡೋರ ಹತ್ರ ಎಲ್ಲ 10 ಪೈಸದ ಗೋಲ್ಡು ಇರಲ್ಲ ಡಿಗ್ ಮಾಡೋದಕ್ಕೆ. ಒನ್ ಥಿಂಗ್ ಫಾರ್ ಶೋರ್, ಇವರೆಲ್ಲ ಬ್ಯೂಟಿಫುಲ್ ಆಗಿಲ್ಲ ಅಂದ್ರೆ ನಿಜವಾಗ್ಲೂ ಅವ್ರ ಗಂಡಂದಿರವ್ರನ್ನ ಮದ್ವೆ ಆಗ್ತಾ ಇದ್ರ? ಐ ಮೀನ್ ಇವ್ರೇನೋ ಗಂಡ ಹೆಂಡತಿ ಮಧ್ಯೆ ಡೈಲಿ ಇದ್ದು ನೋಡ್ದಂಗೆ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಗಂಡ ಹೆಂಡತಿ ಮಧ್ಯೆ ಏನ್ ಆಗ್ತಿದೆ ಅನ್ನೋದು ಪಕ್ಕದಲ್ಲಿರೋರ್ಗೂ ಗೊತ್ತಿರಲ್ಲ. ಸ್ಲಟ್ ಶೇಮ್ ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಅವ್ರ ಬಗ್ಗೆ ಏನು ಗೊತ್ತೇ ಇರಲ್ಲ. ಸುಮ್ಮನೆ ಎಲ್ಲ ನನಗೆ ಗೊತ್ತು ಅಂತ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ಹುಡುಗಿರ್ ಮೇಲೆ ಬ್ಲೇಮ್ ಹಾಕೋದು. ನಾನೇನಿಲ್ಲಿ ಕುತ್ಕೊಂಡು ಡಿವೋರ್ಸ್ ತಗೊಳ್ಳಿ ಅಂತ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ, ಆಯ್ತಾ? ಬಟ್ ಅವ್ರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರು ಡಿವೋರ್ಸ್ ತಗೊಂಡ್ರೆ ನಮ್ದು ನಿಮ್ದು ಏನ್ ಹೋಗೋದೈತಲ್ವಾ? ಐ ಮೀನ್ ಈ ವಿಷಯದಲ್ಲಿ ಏನ್ ಗೊತ್ತಾ, ಹುಡುಗರು ಮಾತ್ರ ಅಲ್ಲ, ಹುಡುಗಿರ್ ಸಮೇತ ಹುಡುಗಿರ್ನೇ ಬ್ಲೇಮ್ ಮಾಡ್ತಾ ಇರ್ತಾರೆ. ಏನ್ ನಡೆದಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ದಲೆ ಕಲ್ಪನೆ ಮಾಡ್ಕೊಂಡು ಹುಡುಗಿರ್ನ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ನೀವೇನಾದ್ರೂ ಈ ತರ ಯೋಚನೆ ಮಾಡೋರಾಗಿದ್ರೆ ಒಂದ್ಸರಿ ಥಿಂಕ್ ಮಾಡಿ, ನಿಮ್ಮನೆ ಹೆಣ್ಮಕ್ಳಿಗೆ ಅಥವಾ ನಿಮ್ ಫ್ರೆಂಡ್ಸಿಗೆ ಯಾರಿಗಾದ್ರೂ ಇದೇ ತರ ಸಿಚುವೇಶನ್ಸ್ ಬಂದಿದ್ರೆ ನೀವು ಇದೇ ತರ ಥಿಂಕ್ ಮಾಡ್ತೀರಾ ಅಥವಾ ಇದೇ ತರ ಮೆಂಟಾಲಿಟಿ ಇಟ್ಕೊಂಡಿರ್ತೀರಾ ಅಂತ. ಸೊ ಎಲ್ಲರ ಲೈಫು ಯಾವಾಗ್ಲೂ ಪರ್ಫೆಕ್ಟ್ ಆಗಿರಲ್ಲ. ಇವತ್ತು ಅವ್ರಿಗೆ ಬಂದಿರೋ ಸಿಚುವೇಶನ್ ನಾಳೆ ನಿಮ್ಗೆ ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ಬರ್ಬೋದು. ಸೊ ಲೆಟ್ಸ್ ಬಿ ಕೈಂಡ್ ಟು ಈಚ್ ಅದರ್. ಐ ಆಮ್ ಶೋರ್ ಕೀಬೋರ್ಡ್ ವಾರಿಯರ್ಸ್ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲೂ ಅವ್ರ ಇನ್ಸೆಕ್ಯೂರಿಟೀಸ್ನೆಲ್ಲ ಡಂಪ್ ಮಾಡಕ್ ಸ್ಟಾರ್ಟ್ ಮಾಡ್ಕೊತಾರೆ. ಬಟ್ ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತಲ್ವಾ?